ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಮೋರ್ ಟೈಪ್ಸ್ ಆಫ್ ನೌನ್ ಗಳಲ್ಲಿ ಪೊಸೆಸಿವ್ ನೌನ್, ವರ್ಬಲ್ ನೌನ್ ಮತ್ತು ಮೆಟೀರಿಯಲ್ ನೌನ್ ಅಂದ್ರೆ ಏನು ಅಂತ. ನೀವಿಲ್ಲಿ ನೋಡಬಹುದು ಫಿಫ್ತ್ ಒನ್ ಪೊಸೆಸಿವ್ ನೌನ್. ಪೊಸೆಸಿವ್ ನೌನ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ದ ನೌನ್ ದಟ್ ಹ್ಯಾಸ್ ಓನ್ ಸಮಥಿಂಗ್ ಆರ್ ಹ್ಯಾಸ್ ಸಮಥಿಂಗ್ ಇನ್ ಇಟ್ಸ್ ಪೊಸೆಷನ್ ಇಸ್ ದ ಪೊಸೆಸಿವ್ ನೌನ್. ಇಲ್ಲಿ ನಾವು ನೌನ್ಗಳನ್ನ ಏನು ಗುರುತಿಸ್ತೀವಿ, ನೌನ್ಗಳು ಏನನ್ನಾದ್ರೂ ಹೊಂದಿದ್ರೆ ಅದನ್ನ ನಾವಿಲ್ಲಿ ಪೊಸೆಸಿವ್ ನೌನ್ ಅಂತೇಳಿ ಕರಿತೀವಿ. These nouns usually end with an apostrophe before one s that determines the possession of the object s that follows. ಇಲ್ಲಿ ನಾವು ಪೊಸೆಸಿವ್ ನೌನ್ಗಳನ್ನ ಯಾವಾಗ ಯೂಸ್ ಮಾಡ್ತೀವಿ ಅಥವಾ ನಾವು ಹೇಗೆ ಗುರುತಿಸಬೇಕು ಅಂತ ನೋಡಿದಾಗ ನಾವು ಯಾವ ಒಂದು ವರ್ಡ್ಗಳ ಮುಂದೆ ಅಪಾಸ್ಟ್ರಫಿಯನ್ನ ಯೂಸ್ ಮಾಡಿ ಎಸ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ ಆ ರೀತಿಯಾದವುಗಳಿಗೆ ನಾವಿಲ್ಲಿ ಪೊಸೆಸಿವ್ ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಮೈ ಕ್ಯಾಟ್ಸ್ ಲಿಟರ್ ನೀಡ್ಸ್ ಚೇಂಜಿಂಗ್ ವೆರಿ ಸೂನ್. ಜಾಕೀಸ್ ವಾಲೆಟ್ ಇಸ್ ಸ್ಟೋಲನ್. ಯುವರ್ ಪೆಟ್ಸ್ ಫೀಡರ್ ಇಸ್ ಮಿಸ್ಸಿಂಗ್. ಇಲ್ಲಿ ನೀವು ನೋಡಬಹುದು ಜಾಕೀಸ್ ವಾಲೆಟ್. ಜಾಕಿ ನೌನ್ ಆಗಿ ನಾವಿಲ್ಲಿ ಗುರುತಿಸ್ತೀವಿ. ನೌನ್ ಇಲ್ಲಿ ವಾಲೆಟ್ ಅನ್ನ ಹೊಂದಿದೆ. ವಾಲೆಟ್ ಇಲ್ಲಿ ಜಾಕಿಯದ್ದಾಗಿದೆ. ಇಲ್ಲಿ ನೌನ್ ವಾಲೆಟ್ ಅನ್ನ ಹೊಂದಿದೆ. ನೆಕ್ಸ್ಟ್ ನೀವು ನೋಡಬಹುದು ಪೆಟ್ಸ್ ಫೀಡರ್. ಫೀಡರ್ ಇಲ್ಲಿ ಪೆಟ್ಸ್ ದಾಗಿದೆ. ಪೆಟ್ ಅನ್ನ ನಾವಿಲ್ಲಿ ನೌನ್ ಅಂತ ಹೇಳಿ ಗುರುತಿಸಿದ್ರೆ ಪೆಟ್ಸ್ ಫೀಡರ್, ಫೀಡರ್ ಇಲ್ಲಿ ಪೆಟ್ಸ್ ದಾಗಿದೆ. ಪೆಟ್ ಇಲ್ಲಿ ಫೀಡರ್ ಅನ್ನ ಹೊಂದಿದೆ. ಈ ರೀತಿಯಾಗಿ ಯಾವುದೇ ನೌನ್ಗಳು ಇಲ್ಲಿ ಏನನ್ನಾದ್ರೂ ಹೊಂದಿದ್ದಾಗ ಅವುಗಳನ್ನ ನಾವಿಲ್ಲಿ ಪೊಸೆಸಿವ್ ನೌನ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಯಾವುದೇ ಎಕ್ಸಾಂಪಲ್ ಗಳನ್ನ ನೀವಿಲ್ಲಿ ತಗೋಬಹುದು. ಸಿಕ್ಸ್ತ್ ಒನ್ ನಾವಿಲ್ಲಿ ನೋಡೋದಾದ್ರೆ ವರ್ಬಲ್ ನೌನ್. ವರ್ಬ್ ಪ್ಲಸ್ ING ಆಫನ್ ಆಕ್ಟ್ ಆಸ್ ದ ನೌನ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇನ್ಸ್ಟೆಡ್ ಆಫ್ posing as a verb and they become a verbal noun. ನಾವು ಸೆಂಟೆನ್ಸ್ ಗಳಲ್ಲಿ ವರ್ಬ್ಗೆ ಯಾವಾಗ ING ಫಾರ್ಮ್ ಅನ್ನ ಆಡ್ ಮಾಡ್ತೀವಿ ಆಗ ಅವುಗಳನ್ನ ನಾವಿಲ್ಲಿ ವರ್ಬಲ್ ನೌನ್ ಅಂತೇಳಿ ಕರಿತೀವಿ. ನೀವು ನೋಡಿರಬಹುದು ಕೆಲವೊಂದು ಸೆಂಟೆನ್ಸ್ ಗಳಲ್ಲಿ ನಾವು ವರ್ಬ್ ಗಳನ್ನ ಯೂಸ್ ಮಾಡುವಾಗ ING ಫಾರ್ಮ್ ಅನ್ನ ಸೇರಿಸ್ತೀವಿ. ಆ ರೀತಿಯಾದ ವರ್ಬ್ ಗಳಿಗೆ ನಾವಿಲ್ಲಿ ವರ್ಬಲ್ ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ವರ್ಬ್ ನಂತರ ವರ್ಬಲ್ ನೌನ್ ನೀವಿಲ್ಲಿ ನೋಡಬಹುದು. ರನ್, ರನ್ನಿಂಗ್. ING ಫಾರ್ಮ್ ಅನ್ನ ನಾವಿಲ್ಲಿ ಸೇರಿಸಿದೀವಿ. ಸ್ಮೋಕ್, ಸ್ಮೋಕಿಂಗ್. ಕಿಲ್, ಕಿಲ್ಲಿಂಗ್. ಈ ರೀತಿಯಾಗಿ ಯಾವುದೇ ಎಕ್ಸಾಂಪಲ್ಸ್ ಅನ್ನ ನೀವು ತಗೋಬಹುದು. ಯಾವ ವರ್ಬ್ ಗಳಿಗೆ ನಾವಿಲ್ಲಿ ING ಫಾರ್ಮ್ ಅನ್ನ ಸೇರಿಸ್ತೀವಿ ಆ ವರ್ಬ್ ಗಳಿಗೆ ನಾವಿಲ್ಲಿ ವರ್ಬಲ್ ನೌನ್ ಅಂತೇಳಿ ಕರಿತೀವಿ. ಸೆಂಟೆನ್ಸ್ ಗಳಲ್ಲಿ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಕಿಲ್ಲಿಂಗ್ ದ ರನ್ವೇ ಟೈಗರ್ ಈಸ್ ನಾಟ್ ಎ ಸೊಲ್ಯೂಷನ್. ರನ್ನಿಂಗ್ ಫಾರ್ ಡಿಯರ್ ಲೈಫ್ ಈಸ್ ವಾಟ್ ಥೀವ್ಸ್ ಡೂ. ಈ ರೀತಿಯಾಗಿ ನಾವು ಸೆಂಟೆನ್ಸ್ ಗಳಲ್ಲಿ ಸಹ ವರ್ಬ್ ಗೆ ING ಫಾರ್ಮ್ ಅನ್ನ ಸೇರಿಸಿ ಯೂಸ್ ಮಾಡ್ತೀವಿ. ಯಾವ ಒಂದು ವರ್ಬ್ ಗಳಿಗೆ ನಾವು ING ಫಾರ್ಮ್ ಅನ್ನ ಸೇರಿಸ್ತೀವಿ ಆ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ವರ್ಬಲ್ ನೌನ್ ಅಂತೇಳಿ ಕರಿತೀವಿ. ಸೆವೆಂತ್ ಒನ್ ಮೆಟೀರಿಯಲ್ ನೌನ್. Material noun can be defined as material noun are names of materials or substances out of which things are made. ಯಾವುದೇ ವಸ್ತುಗಳಿರಬಹುದು ಅಥವಾ ಯಾವುದೇ ಪದಾರ್ಥಗಳಿರಬಹುದು ಅವುಗಳಿಗೆ ನಾವಿಲ್ಲಿ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್, ಐರನ್, ಸಿಲ್ವರ್. ಈ ರೀತಿಯಾದವುಗಳಿಗೆ ನಾವು ಯಾವ ಹೆಸರಿಂದ ನಾವಿಲ್ಲಿ ಗುರುತಿಸ್ತೀವಿ ಅದಕ್ಕೆ ನಾವಿಲ್ಲಿ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಮೆಟೀರಿಯಲ್ ನೌನ್ಸ್ ಆರ್ ನಾಟ್ ಕೌಂಟಬಲ್ means we cannot count them because they are in the forms of liquid or semi-liquid or solid. ಇಲ್ಲಿ ನಾವು ಮೆಟೀರಿಯಲ್ ನೌನ್ ಗಳನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ. ಕೆನಾಟ್ ಕೌಂಟ್ ಬಿಕಾಸ್ ಯಾಕಂದ್ರೆ ಮೆಟೀರಿಯಲ್ ನೌನ್ಗಳು ಇಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬಹುದು ಅಥವಾ ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬಹುದು ಅಥವಾ ಸಾಲಿಡ್ ಫಾರ್ಮ್ ಅಲ್ಲಿ ಇರಬಹುದು. ಆ ರೀತಿಯಾದಾಗ ನಾವಿಲ್ಲಿ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ. ಮೆಟೀರಿಯಲ್ ನೌನ್ ಗಳನ್ನ ನಾವಿಲ್ಲಿ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡೋದಾದ್ರೆ ಐ ಲ್ಯಾಕ್ ದ ಕಾಮನ್ ಫ್ಯಾಸಿನೇಷನ್ ವಿತ್ ಗೋಲ್ಡ್. ನೀವಿಲ್ಲಿ ನೋಡಬಹುದು ಗೋಲ್ಡ್ ಗೆ ನಾವಿಲ್ಲಿ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಕೋಲ್ ಪ್ರೊಡ್ಯೂಸಸ್ ನಾನ್ ರಿನ್ಯೂವೇಬಲ್ ಎನರ್ಜಿ. ಕೋಲ್ ನಾವಿಲ್ಲಿ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಹ್ಯೂಮನ್ಸ್ ಆರ್ 70% ವಾಟರ್.
ಇಲ್ಲಿ ನಾವು ವಾಟರ್ ಅನ್ನ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಮೆಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾವು ನೋಡೋಣ ಪ್ರೊನೌನ್ ಅಂದ್ರೆ ಏನು ಅಂತ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೌನ್ ಆದ ನಂತರ ನಾವು ನೋಡ್ತೀವಿ ಪ್ರೊನೌನ್ ಗಳನ್ನ. ಪ್ರೊನೌನ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, a pronoun is used in place of a specific noun mentioned earlier in a sentence so that you don't have to keep saying writing that particular noun. ನೌನ್ಗಳ ಬದಲಾಗಿ ನಾವು ಯಾವ ವರ್ಡ್ ಗಳನ್ನ ಯೂಸ್ ಮಾಡ್ತೀವಿ ಆ ವರ್ಡ್ ಗಳಿಗೆ ನಾವಿಲ್ಲಿ ಪ್ರೊನೌನ್ ಅಂತೇಳಿ ಕರಿತೀವಿ. ನಾವಿಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಅಥವಾ ಯಾವುದೇ ಒಂದು ಪ್ಯಾರಾಗಳನ್ನ ತಗೊಂಡಾಗ ನಾವು ಒಂದು ಬಾರಿ ಮಾತ್ರ ನೌನ್ ಅನ್ನ ಯೂಸ್ ಮಾಡ್ತೀವಿ, ನಂತರ ನಾವು ನೌನ್ ಅನ್ನ ಯೂಸ್ ಮಾಡೋದಿಲ್ಲ. ಹಿ ಅಥವಾ ಶಿ ಈ ರೀತಿಯಾದ ವರ್ಡ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅವುಗಳಿಗೆ ನಾವಿಲ್ಲಿ ಪ್ರೊನೌನ್ ಅಂತೇಳಿ ಕರಿತೀವಿ. earlier in a sentence so that you don't have to keep saying writing that particular noun. ಈ ಪ್ರೊನೌನ್ ಗಳಿಂದ ನಾವು ಪದೇ ಪದೇ ನೌನ್ ಅನ್ನ ಬಳಸುವಂತಹ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ, ರಾಜು ಇಸ್ ಎ ಗುಡ್ ಬಾಯ್, ಹಿ ಗೆಟ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಹಿಯರ್ ಯು ಡೋಂಟ್ ಹ್ಯಾವ್ ಟು ಮೆನ್ಷನ್ ರಾಜು ಅಗೇನ್. ನೀವಿಲ್ಲಿ ನೋಡಬಹುದು, ರಾಜು ಇಸ್ ಎ ಗುಡ್ ಬಾಯ್, ರಾಜು ಒಳ್ಳೆ ಹುಡುಗ, ಹಿ ಗೆಟ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾವಿಲ್ಲಿ ರಾಜು ಬದಲಾಗಿ ಹಿ ಅನ್ನ ಯೂಸ್ ಮಾಡಿದ್ವಿ. ಇಲ್ಲಿ ನೀವು ರಾಜು ಅಂತ ಬಳಸಬಹುದು, ಆದ್ರೆ ನಾವು ಯಾವುದೇ ಪ್ಯಾರಾಗಳು ಅಥವಾ ಯಾವುದೇ ಲೈನ್ಗಳಲ್ಲಿ ಪದೇ ಪದೇ ನಾವು ನೌನ್ ಗಳನ್ನ ಬಳಸೋದಿಲ್ಲ. ನೌನ್ ಬದಲಾಗಿ ನಾವು ಹಿ, ಶಿ, ದೇರ್ಸ್, ದೇರ್ ಈ ರೀತಿಯಾದ ಪದಗಳನ್ನ ನಾವಿಲ್ಲಿ ಬಳಸ್ತೀವಿ. ಆ ರೀತಿಯಾದ ವರ್ಡ್ ಗಳಿಗೆ ನಾವಿಲ್ಲಿ ಪ್ರೊನೌನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಹಿ ಯೂಸ್ ಮಾಡಿದೀವಿ, ಮತ್ತೆ ಇಲ್ಲಿ ರಾಜು ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನಾವು ಪ್ರೊನೌನ್ ಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ದ ಕೋಚ್ ಸೆಲೆಕ್ಟೆಡ್ ಸೆವೆರಲ್ ಕೀ ಪಾಯಿಂಟ್ಸ್, ಹಿ ವಾಂಟೆಡ್ ದ ಟೀಮ್ ಟು ಮೆಮೊರೈಸ್ ದೆಮ್. ಹಿಯರ್ ರೀಪ್ಲೇಸ್ ದ ಕೋಚ್, ದೆಮ್ ರೀಪ್ಲೇಸ್ ಸೆವೆರಲ್ ಕೀ ಪಾಯಿಂಟ್ಸ್. ನೀವಿಲ್ಲಿ ನೋಡಬಹುದು, ಕೋಚ್ ಬದಲಾಗಿ ನಾವು ಕೋಚ್ ನೇಮ್ ಅನ್ನ ಯೂಸ್ ಮಾಡಬಹುದು, ಆದ್ರೆ ನಾವಿಲ್ಲಿ ನೇಮ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಕೋಚ್ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಹಿ ವರ್ಡ್ ಬದಲಾಗಿ ಸಹ ನಾವು ಕೋಚ್ ನೇಮ್ ಅನ್ನ ಯೂಸ್ ಮಾಡಬಹುದು, ಆದ್ರೆ ನೇಮ್ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಹಿ ಅನ್ನುವಂತಹ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಸೆಂಟೆನ್ಸ್ ಗಳಲ್ಲಿ ನೌನ್ ಗಳ ಬದಲಾಗಿ ಪ್ರೊನೌನ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ನೋಡಬಹುದು, ಎ ಪ್ರೊನೌನ್ ಇಸ್ ಎ ಸಿಂಪ್ಲಿಯರ್ ಕಾಮನ್ ನೇಮ್ ಫಾರ್ ಎ ನೌನ್. ಇಲ್ಲಿ ನಾವು ಪ್ರೊನೌನ್ ಗಳನ್ನ ನೌನ್ ಗಳ ಒಂದು ಸರಳವಾದ ಹೆಸರಂತೇಳಿ ಸಹ ಇಲ್ಲಿ ಕರಿಬಹುದು. ಶಿ ಲವ್ಡ್ ಹರ್ ಚಿಲ್ಡ್ರನ್. ಶಿ ಬದಲಾಗಿ ನಾವು ನೇಮ್ ಸಹ ಯೂಸ್ ಮಾಡಬಹುದು, ಆದ್ರೆ ನಾವಿಲ್ಲಿ ನೇಮ್ ಯೂಸ್ ಮಾಡಿಲ್ಲ. ಬಟ್ ಶಿ ಕುಡ್ ನಾಟ್ ಲವ್ ಹರ್ ಹಸ್ಬೆಂಡ್. ಶಿ ಬದಲಾಗಿ ನಾವಿಲ್ಲಿ ನೇಮ್ ಅನ್ನ ಯೂಸ್ ಮಾಡಬಹುದಿತ್ತು. ಈ ರೀತಿಯಾಗಿ ನಾವು ನೌನ್ ಗಳ ಬದಲಾಗಿ ಪ್ರೊನೌನ್ ಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಟೈಪ್ಸ್ ಆಫ್ ಪ್ರೊನೌನ್ಸ್. 10 ಟೈಪ್ಸ್ ಆಫ್ ಪ್ರೊನೌನ್ ಗಳನ್ನ ನಾವು ಇಲ್ಲಿ ನೋಡಬಹುದು. ಸಬ್ಜೆಕ್ಟ್ ಪ್ರೊನೌನ್ಸ್, ಆಬ್ಜೆಕ್ಟ್ ಪ್ರೊನೌನ್ಸ್, ಪೊಸೆಸಿವ್ ಪ್ರೊನೌನ್ಸ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್, ಇಂಟೆನ್ಸಿವ್ ಪ್ರೊನೌನ್ಸ್, ಇಂಡೆಫಿನೆಟ್ ಪ್ರೊನೌನ್ಸ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ಇಂಟರಾಗೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ಆರ್ಕೇಕ್ ಪ್ರೊನೌನ್ಸ್. ಈ ರೀತಿಯಾಗಿ ನಾವು ಪ್ರೊನೌನ್ ಗಳಲ್ಲಿ 10 ಟೈಪ್ಸ್ ಆಫ್ ಪ್ರೊನೌನ್ ಗಳನ್ನ ನೋಡಬಹುದು.